ಬಹು ಸಹಜವಾಗಿ ಒಬ್ಬರು ಬೈದಾಗ ಇನ್ನೊಬ್ಬರು ಬೈಬೇಕು. ಅದನ್ನು ನಮ್ಮ ಮಾಧ್ಯಮ ಲೋಕದಲ್ಲಿ ಟಾಕ್ ಫೈಟ್ ಅಂತ ಕರೀತಾರೆ. ಸೊ ಆ ಟಾಕ್ ಫೈಟಿನ ಝಲಕ್ಗಳನ್ನು ನೋಡ್ಬೇಕಲ್ವಾ? ನೋಡ್ರಿ. ಅವನ ನಾಲಿಗೆನೋ ಇಲ್ಲ ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ನಂತ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ಯಾವ ನಪಂಬ ಶುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಮೊದಲು ನೆಟ್ಟಿ ಬದುಕದ್ ಕಲೀರಿ, ಕೆಡಕಿದ್ರೆ ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕಕ್ಕಾಗಲ್ಲ ಅಂತ ಮೆಟೀರಿಯಲ್ಗಳು ಶುರು ಆಯ್ತವೆ. ಟೈಮ್ ಬರ್ಲಿ ಅವ್ರು ಏನ್ ಹೇಳಿದ್ದಾರೆ, ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಟೈಮ್ ಬರ್ಲಿ ಅವ್ರು ಏನ್ ಹೇಳಿದ್ದಾರೆ, ಆಮೇಲೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಎಲ್ಲಿವರೆಗೂ ಕಾಯ್ಬೇಕು ಗೊತ್ತಿಲ್ಲ. ಎಲ್ಲಾ ಸಂದರ್ಭದಲ್ಲೂ ಈ ತರದ ರೆಸ್ಪಾನ್ಸ್ ಬರಲಿ, ಟೈಮ್ ಬರಬೇಕು. ರಾಜ್ಯ ರಾಜಕೀಯದಲ್ಲಿ ಮೂಡಾ ಹಗರಣದ ಫೈಟ್ ತಾರಕಕ್ಕೇರಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಲೆದಂಡಕ್ಕೆ ಆಗ್ರಹಿಸಿ ದೋಸ್ತಿಗಳು ನಡೆಸ್ತಾ ಇರುವ ಪಾದಯಾತ್ರೆ 7ನೇ ದಿನ ಮೈಸೂರನ್ನ ತಲುಪಿದೆ. ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಆದರೆ ಸಿದ್ದಲಿಂಗಪುರ ಬಳಿ ದೋಸ್ತಿ ಯಾತ್ರೆಯಲ್ಲಿ ತಡೆದಂತಹ ಪೊಲೀಸರು ಸ್ವಲ್ಪ ತಡವಾಗಿ ನಗರಕ್ಕೆ ಎಂಟ್ರಿ ಕೊಡಿ ಅಂತ ಮನವಿ ಮಾಡಿಕೊಂಡ್ರು. ಈ ಹಂತದಲ್ಲಿ ಪೊಲೀಸರ ಜೊತೆಗೆ ವಾಗ್ವಾದವೂ ಕೂಡ ಏರ್ಪಡ್ತು. ನಂತರ ವಿಜಯೇಂದ್ರ ಎಲ್ಲರನ್ನ ಸಮಾಧಾನ ಪಡಿಸಿದ್ರು. ಅಂದಹಾಗೆ ನಾಳೆ ಮೈಸೂರಿನಲ್ಲಿ ಬೃಹತ್ ಸಮಾರೋಪ ಸಮಾವೇಶನ ಬಿಜೆಪಿ ಜೆಡಿಎಸ್ ಹಮ್ಮಿಕೊಂಡಿದೆ. ಇದು ಕಾಂಗ್ರೆಸ್ ನಾಯಕರು ಮಾಡಿದ ಆರೋಪಗಳಿಗೆ ದೋಸ್ತಿ ನಾಯಕರು ನಾಳೆ ಯಾವ ರೀತಿ ಉತ್ತರ ಕೊಡ್ತಾರೆ, ಏನ್ ತಿರುಗೇಟ್ ಕೊಡ್ತಾರೆ ಅನ್ನೋದು ಕುತೂಹಲ. ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಸಮಾಧಾನದಲ್ಲಿ ಇರಬೇಕು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ಬಹಳ ಯಶಸ್ವಿಯಾಗಿ ನಮ್ಮ ಪಾದಯಾತ್ರೆಯನ್ನು ನಡ್ಕೊಂಡು ಬಂದಿದೆ. ಹೋರಾಟ ಇವತ್ತು ಅಂತಿಮ ಹಂತಕ್ಕೆ ಬಂದು ತಲುಪಿದ್ದೇವೆ. ಕಾಂಗ್ರೆಸ್ ಪಕ್ಷದ ಜನಾಂದೋಲನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಆ ಕಾರ್ಯಕರ್ತರು ಇನ್ನು ಆ ಜಾಗದಿಂದ ಇನ್ನೂ ಕೂಡ ಕದಡಿಲ್ಲ. ಇನ್ನೊಂದು 20 ನಿಮಿಷ ಬಿಟ್ಟು ಇಲ್ಲಿಂದ ಹೊರಡೋಣ. ಪೊಲೀಸರು ನಾವು ಹೋಗೋದಕ್ಕೆ ನಮ್ಗೆ ನಿರಾಕರಣೆ ಮಾಡ್ತಾ ಇಲ್ಲ. ಓಕೆ, ಸಮಾವೇಶದಿಂದ ಬರ್ತಿರೋ ಜನ ಹೊರಗೆ ಹೋಗ್ತಿದ್ದಾರೆ, ನೀವು ಒಳಕ್ಕೆ ಹೋದ್ರೆ ಸಮಸ್ಯೆ ಆಗ್ಬೋದು ಅಂತ ಪೊಲೀಸ್ನವ್ರ ಲೆಕ್ಕಾಚಾರ ಇರಬಹುದು. ಇಟ್ಸ್ ಎ ಫೇರ್ ಒನ್. ನಾಳೆ ಒಂದು 2ನೇ ರೌಂಡಿನ ಆರೋಪಗಳ ಸರಮಾಲೆ ಪ್ರಾರಂಭ ಆಗುತ್ತೆ. ಕಾರಣ ನಾಳೆ ಅವರ ಸಮಾವೇಶ ಇದೆ. ಅದೇ ಸ್ಥಳ, ಅದೇ ಹೆಚ್ಚು ಕಡಿಮೆ ಮುಹೂರ್ತ. ವೇದಿಕೆಯ ಬಣ್ಣಗಳು ಬದಲಾಗುತ್ತೆ ಅಷ್ಟೇ, ಇನ್ನೇನು ದೊಡ್ಡ ಬದಲಾವಣೆ ಆಗ್ಲಿಕ್ಕಿಲ್ಲ. ಅಲ್ಲಿ ಒಂದಷ್ಟು ಫ್ಲೆಕ್ಸ್ಗಳು ಈ ಕಡೆ ಫೇಸ್ ಬಂದು ಆ ಕಡೆ ಫೇಸ್ಗಳು ಬರುತ್ತವೆ. ಸೊ ನಾಳೆ ಇದು ಮೈಸೂರಿಗೆ ಬಂಪರ್. 2 ದಿನ ಎಂಜಾಯ್. ಯಾರು? ಮೈಸೂರಿನ ಜನ. ಈ ರಾಜಕಾರಣದ ಮಧ್ಯೆ ಒಂದು ಫ್ಲೆಕ್ಸ್ ಕದನ ನಡ್ಕೊಂಡು ಹೋಗಿದೆ ಅಪ್ಪ. ಅದೇನದು ಅಂದರೆ, ಈ ದೇವೇಗೌಡರ ಕುಟುಂಬದ ಆಸ್ತಿ ಸೈಟುಗಳಿಗೆ ಸಂಬಂಧಿಸಿದಂತೆ ಹಿಂದೆ ಮೈಸೂರಿನ ಬಿಜೆಪಿ ಘಟಕ ಒಂದು ಜಾಹೀರಾತನ್ನು ಕೊಟ್ಟಿತ್ತಂತೆ. ಅದನ್ನು ಫ್ಲೆಕ್ಸ್ ರೂಪದಲ್ಲಿ ಮೈಸೂರಿನ ಕಾಂಗ್ರೆಸ್ನವರಿಗೆ ಅದನ್ನು ಅಳವಡಿಸಿದ್ದಾರೆ. ಇದು ಸಹಜವಾಗಿ ಯಾರಿಗೆ ಆಯಿತು ಮುಜುಗರದ ಪ್ರಶ್ನೆ. ಅದನ್ನು ತೆಗೀರಿ ಅಂತ ಆಗ್ರಹಿಸಿ JDSನ ಪ್ರತಿಭಟನೆ. ಪೊಲೀಸರು ಸಾರಾ ಮಹೇಶು ಎಲ್ಲರನ್ನೂ ವಶಕ್ಕೆ ತಗೊಂಡಿದ್ದಾರೆ. ಇನ್ನೊಬ್ಬರ ತೇಜೋವಧೆ ಮಾಡುವ ಫ್ಲೆಕ್ಸ್ ಹಾಕುವ ಮೊದಲು ಅನುಮತಿ ತೆಗೆದುಕೊಳ್ಳಬೇಕು, ಬೇಕಿದ್ರೆ ಅವ್ರ ಕಾರ್ಯಕ್ರಮದಲ್ಲಿ ಹಾಕ್ಕೊಳ್ಳಿ ಅಂತ ಸಾರಾ ಮಹೇಶ್ ವಾದ. ಇನ್ನೊಬ್ಬರ ಬಗ್ಗೆ ತೇಜೋವಧೆ ಮಾಡುವಂಥ ಫ್ಲೆಕ್ಸ್ ಹಾಕಬೇಕು, ಅದು ಸರ್ಕಾರಿ ಜಾಗದಲ್ಲಿ ಅಂದರೆ ಅನುಮತಿ ಬೇಕು. ಇದು ಎಷ್ಟು ಸರಿ? ನೀವು ಅನುಮತಿ ತೊಗೊಂಡಿರ್ತಕ್ಕಂಥದ್ದು ಮಹಾರಾಜ ಗ್ರೌಂಡು, ನೀವು ಅಲ್ಲಿ ಏನು ಬೇಕಾದ್ರೆ ಹಾಕ್ಕೊಳ್ಳಿ, ನಾವು ಕೇಳಲ್ಲ. ಹಂಗಾಗಲ್ಲ. ಅವರು ಅನುಮತಿಯಲ್ಲಿ ತೊಗೊಂಡಿದ್ದಾರೆ, ಅಲ್ಲಿ ಹಾಕಬೇಕು ಅನ್ನೋದನ್ನ DCM ಹೇಳಿದ್ದಾರೆ. ಯಾರು ಹಾಕಬೇಡಿ. ಬೆಂಗಳೂರಿನ ಕಾನೂನು ಬೇರೆ ಕಡೆಗೂ ಅನ್ವಯ ಆಗ್ಬೋದು, ಆಗಬಾರ್ದು ಅಂತಿಲ್ಲ. ಎರಡನೇದು, ಒಬ್ಬರ ತೇಜೋವಧೆ ಎಂದಾಗ ಈಗ ಅಲ್ಲಿ ಯಾರೋ ಸೈಟ್ಗಳದ್ದೇನೋ ಪಟ್ಟಿ ಇದ್ದಂಗಿದೆ. ಆ ಸೈಟ್ಗಳು ಅಕ್ರಮವಾಗಿ ತೆಗೆದುಕೊಂಡಿದ್ದ ಅಂತ ಯಾರು ಹೇಳಬೇಕು. ಅದು ಬಿಜೆಪಿನವರು ಹೇಳಿ, ಯಾರು ಹೇಳಿ, ಅದು ಅಕ್ರಮವೋ? ದೇವೇಗೌಡರ ಕುಟುಂಬನೋ DK ಶಿವಕುಮಾರ್ ಕುಟುಂಬನೋ ಅಥವಾ ಯಾರದ್ದೋ ಒಬ್ಬರ ಕುಟುಂಬ, ಯಾರೋ ಒಬ್ರು ಇದ್ದಾರೆ ಎಂದಾಗ ಅವರ ಸಂಬಂಧಿಕರು ಯಾರು ಆ ರೀತಿ ಎಲ್ಲೂ ನಿವೇಶನದಿಂದ ತೆಗೆದುಕೊಳ್ಳಬಾರ್ದು ಅಂತ ಎಲ್ಲೂ ನಿಯಮ ಇಲ್ಲ ಕಾನೂನುಬದ್ಧವಾಗಿ. ಲಾಟ್ರಿನಲ್ಲೋ ಅಪ್ಲಿಕೇಶನ್ ಹಾಕೋ ಅಥವಾ 2ನೇ ಮೂಲಕ ಖರೀದಿನಲ್ಲೋ ತಗೋಬಾರ್ದು ಅಂತ ಏನಿಲ್ವಲ್ಲ ಅಲ್ವಾ? ಸೊ ಈಸ್ ಇಟ್ ಅಕ್ರಮ? ಅದು ಅಕ್ರಮ ಅನ್ನಿಸುವುದಾದರೆ ಕಾಂಗ್ರೆಸ್ಗೆ ತನಿಖೆಗೆ ಹಾಕಿ ಅದನ್ನು. ವೈ? ಯಾಕಂದ್ರೆ ಈಗ ಸಿದ್ದರಾಮಯ್ಯನವರು ಒಂದು ಪ್ರಶ್ನೆ ಕೇಳ್ತಾರೆ ಯಾವಾಗಲೂ, ರೀಡು ಕೆಂಪಣ್ಣ ಆದ್ಮೇಲೆ 5 ವರ್ಷ ನೀವೇ ಅಧಿಕಾರದಲ್ಲಿ ಇದ್ರಲ್ಲಪ್ಪ, ಯಾಕೇನು ಮಾಡಲಿಲ್ಲ? ಈಗ ನೀವು ಇದನ್ನು ಅಕ್ರಮ, ಅದು ಸರಿ ಇಲ್ಲ ಅಂತ ಹಾಕ್ತಾ ಇದ್ದೀರಿ ಅನ್ನೋದಿದ್ರೆ ದೆನ್ ಯು ಟೇಕ್ ಆಕ್ಷನ್.
ಆಗ ಹೇಳೋದು ಇಲ್ಲ ಬಿಜೆಪಿ ಅವರು ಅಥವಾ ಹಾಕಿದ್ರು ಅಂತ. ಅದು ಲೀಗಲಿ ಆಗಿದೆ ಅನ್ನೋದು ಆ ಪಟ್ಟಿಯಲ್ಲಿರುವ ಯಾರಿಗಾದರೂ ಅನಿಸಿದ್ರೆ ದೇ ಕ್ಯಾನ್ ಫೈಲ್ ಎ ಕೇಸ್ ಓಕೆ, ದುರ್ಬಳಕೆ ಅಗೇನೆಸ್ಟ್ ಮಾಡ್ತಿದ್ದಾರೆ. ಕಾರ್ಪೊರೇಷನ್ ಆರ್ KPCC ಅವ್ರು ಯಾರೇ ಇರ್ಬೋದು, ಅವ್ರ ಮೇಲೆ ಕೇಸ್ ಹಾಕ್ಬೋದು ಅವರು. ಅಂಡರ್ ವಾಟ್ ಇದ್ರಲ್ಲಿ ಬಿಟ್ಕೊಟ್ರಿ ನೀವು, ನನ್ನ ಹೆಸರಿಗೆ ಅದರಲ್ಲಿ ಇದೆ, ಹೌದು. ಏನು ನನ್ನ ಸೈಟಿನ ಅಕ್ರಮ ತೋರಿಸಿ ಯಾರು ಒಬ್ರು ಅಂತ ಬೇಕಾದ್ರೂ ಹಾಕ್ಬೋದು. ಇನ್ನು ಮೂಡ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಕಾರ್ಯಕರ್ತರೊಬ್ಬರು ದಾಖಲಿಸಿದ ಖಾಸಗಿ ದೂರನ್ನ ವಿಚಾರಣೆಗೆ ಪರಿಗಣಿಸಬೇಕಾ ಬೇಡವಾ ಅಂತ ಇದರ ಬಗ್ಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಇಂದು ವಿಚಾರಣೆ ನಡೆಸಿತು. 1996-99ರಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗ ಡಿನೋಟಿಫೈ ಮಾಡಿ ದೇವನೂರು ಲೇಔಟ್ ಅಂತ ಮಾಡಿದ್ರು. ನಂತರ ಡಿನೋಟಿಫೈ ಆದ ಭೂಮಿಯನ್ನ ಕೃಷಿ ಭೂಮಿ ಅಂತ ಪರಭಾರೆ ಮಾಡಲಾಗಿದೆ. ದೇವನೂರು ಲೇಔಟ್ನಲ್ಲಿ ಸೈಟ್ಗಳಿದ್ರೂ ಕೂಡ ಸಿಎಂ ಕುಟುಂಬಕ್ಕೆ ಬೆಲೆ ಬಾಳುವ ಜಾಗದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಪರಿಹಾರ ಅಂದಿದ್ರೆ ದೇವನೂರು ಲೇಔಟ್ನಲ್ಲಿಯೇ ಸೈಟ್ ಪಡಿಬಹುದಿತ್ತು. ಇಲ್ಲಿ ಸಿದ್ದರಾಮಯ್ಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಅವರ ಪರವಾದಂತಹ ವಕೀಲರು ವಾದವನ್ನ ಮಾಡಿದ್ರು. ವಾದ ಆಲಿಸಿದ ಕೋರ್ಟ್ ಪಿಸಿಆರ್ ಸ್ವೀಕರಿಸಬೇಕಾ ಬೇಡವಾ ಅನ್ನೋ ಆದೇಶವನ್ನ ಕಾಯ್ದಿರಿಸಿದೆ. ಆಗಸ್ಟ್ 13ಕ್ಕೆ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಈ ಮಧ್ಯೆ ಈಶ್ವರಪ್ಪ ವಿರುದ್ಧ ಭ್ರಷ್ಟಾಚಾರ ಆರೋಪ ಸಂಬಂಧ ಬೊಮ್ಮಾಯಿ ಮನೆಗೆ ಮುತ್ತಿಗೆ ಹಾಕಿದ್ದ ಕಾಂಗ್ರೆಸ್ ನಾಯಕರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಈ ಎಫ್ಐಆರ್ ರದ್ದು ಮಾಡುವಂತೆ ಕೋರಿ ಸಿಎಂ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಅರ್ಜಿ ವಿಚಾರಣೆಯನ್ನು 6 ವಾರಗಳ ಮಟ್ಟಿಗೆ ಕೋರ್ಟ್ ಮುಂದೂಡಿದೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಡಿನೋಟಿಫೈ ಆದಮೇಲೆ ಅದನ್ನು ಕೃಷಿ ಜಮೀನು ಅಂತ ಕೊಟ್ಟಿದ್ದಾರೆ ಅಂತ ದಾಖಲೆ ಅದು ರಾಂಗ್ ಇರ್ಬೋದು. ಯಾವಾಗ ಆ ಪ್ರಶ್ನೆ ಬರುತ್ತೆ ಮತ್ತು ಯಾಕೆ ಅದನ್ನು ಪದೇ ಪದೇ ಎಲ್ಲ ಎತ್ತುತ್ತಾರೆ ಅನ್ನೋಕೆ ಹೇಳ್ತೀನಿ. ಕಾನೂನು ಪ್ರಕಾರ ಡಿನೋಟಿಫೈ ಆಗಿರೋ ಜಮೀನನ್ನು ನಾವು ಇನ್ನೊಬ್ಬರಿಗೆ ಪರಭಾರೆ ಮಾರುವುದು ಅಥವಾ ಇನ್ನೇನೇ ಇರಬಹುದು ಮಾಡಿದ್ರೆ ಸ್ಟ್ಯಾಂಪ್ ಡ್ಯೂಟಿ ಡಿಫರೆಂಟ್ ಆಗುತ್ತೆ. ಅಂದರೆ ನೋಂದಣಿ ಶುಲ್ಕ ಏನಿದೆ ಅದು ವ್ಯತ್ಯಾಸಕ್ಕೆ ಬರುತ್ತೆ. ಡಿನೋಟಿಫೈ ಆದಮೇಲೆ ಅದು ಪರಿವರ್ತನೆ ಆಗಿದ್ದರೆ ಆ ಜಮೀನಿಗೆ ಸ್ಕ್ವೇರ್ ಫೀಟ್ ಚದರಡಿಗಳ ಲೆಕ್ಕಾಚಾರದಲ್ಲಿ ಫಿಕ್ಸ್ ಆಗುತ್ತೆ, ಎಕರೆಲಾಗಲ್ಲ. ಕೃಷಿ ಜಮೀನಾದರೆ ಎಕರೆಲಾಗಿರುತ್ತೆ. ಸೊ ದಿ ಕ್ವಶನ್ ನೌ ಈಸ್ ದೇರ್ ಎ ಇವೇಷನ್ ಆಫ್ ಎ ಸ್ಟ್ಯಾಂಪ್ ಡ್ಯೂಟಿ? ಕ್ವಶನ್ ಬರಬೇಕು ಬಹು ಸಹಜವಾಗಿ. ಬಟ್ ಇವೇಷನ್ನು ಆಗ್ಲಿಕ್ಕಿಲ್ಲ ಅನ್ಸುತ್ತೆ. ಯಾಕೆ ಅಂದರೆ ದಾನ ಅರಿಶಿನ ಕುಂಕುಮ ಅಥವಾ ಅರಿಶಿನ ಕುಂಕುಮ ಅಲ್ಲದೇನೂ ಸೋದರ ಸೋದರಿಯರು ತಂದೆ ಮಕ್ಕಳ ಮಧ್ಯೆ, ನಾನು ಹೇಳ್ತಿರೋದು ಸೋದರ ಸೋದರಿಯರು ತಂದೆ ಮತ್ತು ಮಕ್ಕಳು ರಕ್ತ ಸಂಬಂಧಿಗಳು ಅವರ ಮಧ್ಯೆ ನಡೆದಾಗ ಅದಕ್ಕೆ ನೋಂದಣಿ ಶುಲ್ಕ ಬರದೇ ಇಲ್ಲ. ಅದಕ್ಕೆ 500 ರೂಪಾಯೋ 750 ರೂಪಾಯೋ ಇರುತ್ತಷ್ಟೇ, ಅದಕ್ಕೆ ಬರದೇ ಇಲ್ಲ. ಹಾಗಾಗಿ ಆ ವೈಲೇಷನ್ ನನಗೆ ಗೊತ್ತಾಗಬೇಕು. ಯಾಕಂದ್ರೆ ದೇವನೂರು ಲೇಔಟಲ್ಲಿ ಅವ್ರು ಸೈಟ್ ಪಡ್ಕೋಬೋದಿತ್ತು ಅಂತ ಇವತ್ತಿನ ಕೋರ್ಟಲ್ಲಿ ವಾದ ಆಗಿದೆ. ನನ್ನ ಪ್ರಕಾರ ಈಗಲೂ ಮೂಡ ಮಾಡ್ಬೋದು. ಹಾಗಿದ್ರೆ ದೇವನೂರಲ್ಲೇ ಕೊಡ್ಬೋದು. ಸಿ ದಿ ಕ್ವಶನ್ ಇಸ್ ದಿ ಅಪ್ಲಿಕೆಂಟ್ ಇಸ್ ನಾಟ್ ಆಸ್ಕ್ಡ್ ವೇರ್ ಅಂತ, ಅಟ್ಲೀಸ್ಟ್ ಆನ್ ರೆಕಾರ್ಡಲ್ಲಿ. ಅವರೇ ಹೇಳೋ ಹಾಗೆ ರೆಕಾರ್ಡಲ್ಲಿ ಇಲ್ಲ, ಇಂಡೈರೆಕ್ಟ್ಲಿ ಅಲ್ಲಿ ಕೊಡ್ತೀರಾ ಅಂತ ಕೇಳಿರ್ಬೋದೇನೋ, ನಂಗೆ ಗೊತ್ತಿಲ್ಲಪ್ಪ. ರೆಕಾರ್ಡಲ್ಲಿ ನಿಲ್ವಲ್ಲ, ಅದನ್ನ ಕೊಡಬೇಕಾಗಿದ್ದು ವಿವೇಚನೆಯಲ್ಲಿ ಕೊಟ್ಟಿರೋದು ವಾಪಸ್ ತಗೊಂಡು ದೇವನೂರಲ್ಲೇ ಕೊಡ್ಬೋದು ಇದೆ ಅನ್ನೋದಾದ್ರೆ. ಹಾಗಿದ್ರೆ ಕೊಡಬೇಕು ಅನ್ನೋದು ಎಸ್ಟಾಬ್ಲಿಷ್ ಆಗ್ಬಿಡುತ್ತಾಗ, ಆಗ ಅಕ್ರಮ ಬರಲ್ಲ. ಅವರ ಹಕ್ಕು ಅವ್ರಿಗೆ ಸಿಗುತ್ತೆ. ಸೊ ದರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್. ನಾನು ಇದಕ್ಕೆ ಹೇಳಿದ್ದು. ಹಾಗಾಗಿ ನ್ಯಾಯಾಲಯ ಈಗ ಅದನ್ನೆಲ್ಲ ಕೇಳಿದೆ, ತನ್ನ ತೀರ್ಪನ್ನು 13-14ನೇ ತಾರೀಕು ಯಾವತ್ತೋ ಕೊಡುತ್ತೆ. ಅದು ಏನು ಕೊಡುತ್ತೆ ಅಂದರೆ ಅಡ್ಮಿಸಬಿಲಿಟಿ ಆಫ್ ದಿ ಪೆಟಿಷನ್ ಅನ್ನ, ಈ ಅರ್ಜಿ ವಿಚಾರಣೆಗೆ ಯೋಗ್ಯವೋ ಅದನ್ನು ಕೊಡುತ್ತೆ. ನೋಡೋಣ, ಅದು ಕೊಟ್ಟಾಗ ನೋಡೋಣ.